ಹಲೋ ನಮಸ್ಕಾರ ಎಲ್ಲರಿಗೂ SI ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವ್ಲಾಗ್ 7 ನೋಡ್ತಾ ಇದ್ದೀವಿ. ಗೋವಾ ಸೀರೀಸ್ನಲ್ಲಿ ಬಂದಿರುವಂಥ ವ್ಲಾಗ್ 7 ಇದು. ಈ 7th ಸೀರೀಸ್ನಲ್ಲಿ ನಾವು ಅಶ್ವಂ ಬೀಚು, ಹಾಗೆ ಮಾರ್ಜಿಮ್ ಬೀಚು, ಹಾಗೆ ಅಂಜುನಾ ಮತ್ತು ವೆಗೆಟಾರ್ ಬೀಚ್ಗಳನ್ನ ನೋಡ್ತಾ ಹೋಗ್ತೀವಿ. ಈ ಎಲ್ಲ ಬೀಚ್ಗಳು ಕೂಡ ನಾವು ನಾರ್ತ್ ಗೋವಾದಲ್ಲಿ ನೋಡ್ತಾ ಬರ್ತೀವಿ. ಮೊದಲನೇದಾಗಿ ನಾವು ವಿಸಿಟ್ ಮಾಡಿರೋವಂಥದ್ದು ಅಶ್ವಂ ಬೀಚು. ಈ ಅಶ್ವಂ ಬೀಚ್ಗೆ ಒಂದು ಸಖತ್ತಾಗಿರುವಂಥ ವ್ಯೂ ಇದೆ. ಒಂದು ರೋಡ್ ಸೈಡ್ನಲ್ಲಿ ರೈಟ್ ಸೈಡ್ನಲ್ಲಿ ಬರ್ತಾ ಹೋದರೆ ನಿಮಗೆ ಸಖತ್ತಾಗಿರುವಂಥ ವ್ಯೂ ಬರುತ್ತೆ. ಈ ಬೀಚಲ್ಲಿ ನಾವು ನೋಡೋದಾದರೆ ತುಂಬ ಒಂದು ಪೀಸ್ಫುಲ್ ಆಗಿರುವಂಥ ಜಾಗ ಅಂತಲೇ ಹೇಳ್ಬೋದು. ಯಾರೆಲ್ಲ ತುಂಬ ಪೀಸ್ನ ಮತ್ತು ಕ್ವೈಟ್ನೆಸ್ನ ಇಷ್ಟಪಡ್ತೀರಾ ಅವರಿಗಂತೂ ಹೇಳಿ ಮಾಡಿಸಿರುವಂಥ ಬೀಚ್ ಅಂತಲೇ ಹೇಳ್ಬೋದು. ತುಂಬ ಲೆಸ್ ಕ್ರೌಡ್ ಆಗಿರುತ್ತೆ, ಹಾಗೆ ಚಿಲ್ ವೈಬ್ಸ್ ಅಂತೂ ಇದ್ದೇ ಇರುತ್ತೆ. ಹಾಗೆ ಇದೊಂದು ಸನ್ ಬಾತ್ ಮಾಡೋದಕ್ಕೆ ಹೇಳಿ ಮಾಡಿಸಿರುವಂಥ ಜಾಗ ಅಂತ ಹೇಳ್ಬೋದು. ಹಾಗಾಗಿ ಜನ ಕಡಿಮೆ ಇದ್ರೂ ಫಾರಿನರ್ಸ್ ಸ್ವಲ್ಪ ಜಾಸ್ತಿ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ 2 ವ್ಯೂ ಇದೆ. ಒಂದು ಟಾಪಿಂದ ವ್ಯೂ ಇದೆ, ಈ ರೀತಿಯಾಗಿರುವಂಥ ಒಂದು ಸ್ಲೋಪಲ್ಲಿ ಇಳ್ಕೊಂಡು ಹೋಗಿ ಆ ಬೀಚ್ನ ಸೇರಬೇಕಾಗತ್ತೆ. ಹಾಗೆ ಇಲ್ಲಿ ಒಂದು ಬೆಟ್ಟದ ರೀತಿಯಲ್ಲಿ ಇದೆ, ಅಲ್ಲಿ ಮುಂದ್ಗಡೆ ಹೋದರೆ ಸಖತ್ತಾಗಿರುವಂಥ ವ್ಯೂ ಕೂಡ ಇದೆ. ಸೊ ಇಲ್ಲಿ ಒಂದು ಎಂಟ್ರೆನ್ಸ್ ಬರುತ್ತೆ, ಎಂಟ್ರೆನ್ಸಿಂದ ಹೋಗ್ತಾ ಬಂದರೆ ಸಖತ್ತಾಗಿರುವಂಥ ಬೀಚು ನಮ್ಮ ಕಣ್ಣಿಗೆ ಬೀಳುತ್ತೆ. ಅಶ್ವಂ ಬೀಚ್ ಮಾತ್ರ ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗಿರುವಂಥ ಬೀಚು. ನಿಮಗೆ ಒಂದು ರಿಲ್ಯಾಕ್ಸೇಷನ್ ಮಾಡಬೇಕು ಅಂತಂದರೆ, ಸನ್ ಬಾತ್ ಮಾಡಬೇಕು ಅಂತಂದರೆ ಈ ಬೀಚನ್ನ ನೀವು ಆರಾಮವಾಗಿ ಚಾಯ್ಸ್ ಮಾಡ್ಕೋಬೋದು. ಹಾಗೆ ಒಂದು ಸಕ್ಕತ್ತಾಗಿ ಕೂತ್ಕೊಂಡು ಕೋಕೋನಟ್ ವಾಟರ್ನ, ಎಳ್ನೀರನ್ನು ಕುಡ್ಕೊಂಡು ತುಂಬ ಚೆನ್ನಾಗಿ ಇರಬೇಕು ಅಂತಂದರೆ ಈ ಬೀಚನ್ನು ನೀವು ಚೂಸ್ ಮಾಡ್ಬೋದು. ಹಾಗೆ ಒಂದು ಗೋವಾ ಅಂದಿದ ತಕ್ಷಣ ಪಾರ್ಟಿ ಮೂಡ್ ಎಲ್ಲರಿಗೂ ಇದ್ದೇ ಇರುತ್ತೆ. ಸ್ವಲ್ಪ ಪಾರ್ಟಿ ಮೂಡಿಂದ ಹೊರಗಡೆ ಬಂದುಬಿಟ್ಟು ಪೀಸ್ಫುಲ್ಲಾಗಿ ಮೈಂಡನ್ನ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ನಮಗೆ ನಾವು ಟೈಮ್ ಕೊಟ್ಕೊಂಡು ಇರಬೇಕು ಅನ್ನೋದಾದರೆ ಈ ಬೀಚು ಬೆಸ್ಟ್ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಸಖತ್ತಾಗಿತ್ತು ಬೀಚು. ಇಲ್ಲಿ ನೋಡ್ತಾ ಇರೋ ಹಾಗೆ ಒಂದು ಸ್ಲೋ ಆಗಿರುವಂಥ ವೇವ್ಸ್ ಇರುತ್ತೆ. ಹಾಗೆ ಬೆಳಗ್ಗೆ ಟೈಮಲ್ಲಿ ನಾವಿಲ್ಲಿ ವಿಸಿಟ್ ಮಾಡಿದ್ವಿ. ನಾವಿರೋ ಅಷ್ಟು ದಿನವೂ ಒಂದು 4ರಿಂದ 5 ಸತಿ ಈ ಬೀಚ್ಗೆ ಹೋಗಿ ಬಂದಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಬೀಚ್ ಅಂತ. ಸೊ ಒಂದು ದಿನ ಮಾತ್ರ ಬೆಳಗ್ಗೆ ಹೋಗಿರೋವಂಥ ಹೊತ್ತಿನಲ್ಲಿ ನಮಗೆ ಅಲ್ಲೇ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಡಾಲ್ಫಿನ್ಗಳು ಎಲ್ಲ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿರುವಂಥ ವ್ಯೂ ಇತ್ತು. ಹಾಗೆ ಇದು ಒಂದು ಟಾಪ್ ವ್ಯೂ, ಸಖತ್ತಾಗಿದೆ. ಇದು ಕೂಡ ಒಂದು ಕಡೆ ನಿಂತ್ಕೊಂಡ್ರೆ ಆ ಕಡೆಯಿಂದ ಈ ಕಡೆ ತನಕನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೀಚ್ಗಳು ಕಾಣುತ್ತೆ, ಅಲ್ಲಿರುವಂಥ ಜನರು ಕಾಣ್ತಾರೆ, ಹಾಗೆ ಅಲ್ಲಿರುವಂಥ ಬ್ಯೂಟಿಫುಲ್ ಆಗಿರುವಂಥ ವ್ಯೂ ಕೂಡ ಕಾಣಿಸುತ್ತೆ. ಈ ಬೀಚನ್ನ ನಿಮಗೆ ಬೆಸ್ಟಾಗಿ ವಿಸಿಟ್ ಮಾಡಬೇಕು ಅನ್ನೋದಾದರೆ ಸನ್ಸೆಟ್ ಟೈಮಲ್ಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುವಂತಹ ವೈಬ್ ಸಿಗುತ್ತೆ. ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿರೋವಂಥದ್ದು ಮಾರ್ಜಿಮ್ ಬೀಚು. ಕೇವಲ ಒಂದು 2 ಕಿಲೋಮೀಟರು ಇದೆ ಅಶ್ವಂ ಬೀಚಿಂದ ಮಾರ್ಜಿಮ್ ಬೀಚ್ಗೆ. ನೀವು ಬೇಕಿದ್ರೆ ಬೀಚ್ ಸೈಡಲ್ಲೇ ನಡ್ಕೊಂಡು ಕೂಡ ಈ ಬೀಚನ್ನ ತಲುಪಬಹುದು, ಅಷ್ಟು ಹತ್ತಿರದಲ್ಲಿದೆ. ಸೊ ಈ ಬೀಚ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಇದು ಒಂದು ಲಿಟಲ್ ರಷ್ಯಾ ಅಂತಲೇ ಹೇಳ್ಬಹುದು ಈ ಬೀಚ್ಗೆ. ಯಾಕಂದರೆ ರಷ್ಯನ್ಸ್ ಅಂತೂ ತುಂಬ ಅಂದರೆ ತುಂಬ ಜನ ಇರ್ತಾರೆ ಇಲ್ಲಿ. ಸಂಜೆ ಆದರೆ ಸಾಕು ರಷ್ಯನ್ಸ್ ಅಂತೂ ಸೇರಿಕೊಂಡು ಗುಂಪು ಮಾಡಿಕೊಂಡು ಅವ್ರದ್ದೇ ಒಂದು ಪ್ರಪಂಚದಲ್ಲಿ ಆಟ ಆಡಿಕೊಂಡು ಇರ್ತಾರೆ. ಒಂದು ಈ ಡಿಸ್ಕ್ ಥ್ರೋ ಆಗಿರಲಿ, ಹಾಗೆ ಒಂದು ಬಾಲ್ನ ಇಟ್ಕೊಂಡು ಆಟ ಆಡೋದಾಗಿರಲಿ, ತುಂಬ ಜನ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಈ ಬೀಚ್ನಲ್ಲಿ ಇರ್ತಾರೆ. ಹಾಗೆ ತುಂಬ ಜನ ಫ್ಯಾಮಿಲೀಸ್ನ ನಾವು ಇಲ್ಲಿ ನೋಡಬಹುದು. ರಷ್ಯನ್ಸೇ ಆಗಿದ್ದರೂ ಅವ್ರ ಮಕ್ಕಳನ್ನ, ಗಂಡನ, ಅತ್ತೆ ಮಾವ, ಅಪ್ಪ ಅಮ್ಮ ಎಲ್ಲರೂ ಕರ್ಕೊಂಬಂದು ಇಲ್ಲಿ ಎಂಜಾಯ್ ಮಾಡಿಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿರೋವಂಥ ಬೀಚ್ ಅಂತಲೇ ಹೇಳ್ಬೋದು. ಇನ್ನು ಶಾಕ್ಸ್ ವಿಚಾರಕ್ಕೆ ಬಂದ್ರಂತೂ ಇಲ್ಲಿರೋವಂಥ ಫುಡ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲೂ ಕೂಡ
ಕೆಲವೊಂದು ಬೀಚ್ಗಳಲ್ಲಿ ಸಿಗೋ ರೀತಿಯಲ್ಲಿ ಇಲ್ಲೂ ಕೂಡ ನಿಮಗೆ ಮಸಾಜ್ ಮಾಡೋದಕ್ಕೆ ಜನಗಳು ಸಿಗ್ತಾರೆ. ಹಾಗೆ ಒಂದು ಸ್ವಲ್ಪ ನಿಮಗೆ ರಿಲ್ಯಾಕ್ಸೇಷನ್ ಬೇಕು ಅನ್ನೋದಾದರೆ ಮಸಾಜ್ ಕೂಡ ಮಾಡಿಸ್ಕೋಬೋದು ಬೀಚ್ ಸೈಡಲ್ಲಿ. ಇಲ್ಲಿ ನೋಡ್ತಿರೋ ಹಾಗೆ ತುಂಬ ಜನ ನಿಮಗೆ ಬ್ರೇಸ್ಲೆಟ್ ತೊಗೊಳ್ಳಿ, ಸರ ತೊಗೊಳ್ಳಿ ಅಂತ ಅದನ್ನು ಕೂಡ ಮಾರ್ಕೊಂಡು ಬರ್ತಾರೆ. ಸೊ ನೀವು ನೋಡ್ಕೊಂಬಿಟ್ಟು ಆ ಪ್ರೈಸ್ನ ಕೇಳಿಕೊಂಡು ಮಾಡಿಕೊಂಡು ಇಲ್ಲಿ ತೊಗೋಬೇಕಾಗತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಆಗಲೇ ಹೇಳ್ದಾಗೆ ಡಿಸ್ಕ್ಗಳನ್ನ ಆಟ ಆಡಿಕೊಂಡು ರಷ್ಯನ್ಸ್ ಎಷ್ಟು ಎಂಜಾಯ್ ಮಾಡಿಕೊಂಡು ಇದ್ದಾರೆ ಅಂತ. ಇವ್ರದ್ದೇ ಒಂದು ಪ್ರಪಂಚದಲ್ಲೇ ಮುಳುಗೋಗಿರ್ತಾರೆ. ಎಲ್ಲರೂ ಕೂಡ ಆರಾಮಾಗಿ ಚಿಲ್ಲಾಗಿ ಎಂಜಾಯ್ ಮಾಡಿಕೊಂಡು ಇವ್ರನ್ನ ಲೈಫ್ನ ಲೀಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿ ಇರುತ್ತೆ. ಆ್ಯಂಡ್ ಕೆಲವೊಂದು ರೀಲ್ಸ್ಗಳಲ್ಲಿ ನೋಡಿರೋ ಹಾಗೆ ಟೊಮ್ಯಾಟೋಸ್ ಅನ್ನೋ ಒಂದು ರೆಸ್ಟೋರೆಂಟು ತುಂಬ ಫೇಮಸ್ ಆಗಿರೋ ಅಂಥ ಒಂದು ರೆಸ್ಟೋರೆಂಟು. ಆ ರೆಸ್ಟೋರೆಂಟ್ ಕೂಡ ಮಾರ್ಜಿಮ್ ಬೀಚ್ನಲ್ಲಿ ನೀವು ನೋಡಬಹುದು, ಹಾಗೆ ವಿಸಿಟ್ ಕೂಡ ಮಾಡಬಹುದು. ಸೊ ಇದನ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ 2 ಸೆಕ್ಷನ್ ಆಗಿ ಡಿವೈಡ್ ಮಾಡಿರ್ತಾರೆ. ಬಿಗ್ ವೆಗೆಟರ್ ಬೀಚ್ ಮತ್ತೆ ಆರ್ಝಾನ್ ಬೀಚ್ ಅಂತ ಹೇಳ್ತಾರೆ, ಅಥವಾ ಸ್ಮಾಲ್ ವೆಗೆಟರ್ ಬೀಚ್ ಅಂತ ಕೂಡ ಕರಿಬಹುದು. ಇದಕ್ಕೆ ಜಾಸ್ತಿ ಕ್ರೌಡ್ ಬರೋದಿಲ್ಲ. ಸೊ ಪರ್ಫೆಕ್ಟ್ ಪ್ಲೇಸ್, ನಿಮಗೆ ಪೀಸ್ ಆಗಿ ರಿಲ್ಯಾಕ್ಸ್ ಮಾಡಬೇಕು ಅಂದರೆ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ಬೀಚ್ನಲ್ಲಿ ನೀವು ಚೆನ್ನಾಗಿ ರಿಲ್ಯಾಕ್ಸ್ ಆಗಬಹುದು, ಅಥವಾ ಅಡ್ವೆಂಚರಸ್ ಆಗಿ ವಾಟರ್ ಸ್ಪೋರ್ಟ್ಸ್ ಕೂಡ ಟ್ರೈ ಮಾಡಬಹುದು. ಯಾವುದ್ಯಾವುದು ವಾಟರ್ ಸ್ಪೋರ್ಟ್ಸ್ನ ನೀವು ಇಲ್ಲಿ ಟ್ರೈ ಮಾಡ್ಬೋದು ಅಂತಂದರೆ ಜೆಟ್ ಸ್ಕೈಯಿಂಗ್ ಮಾಡ್ಕೋಬೋದು, ಬನಾನಾ ರೈಡ್ ಮಾಡ್ಬೋದು, ಪ್ಯಾರಾಸೈಲಿಂಗ್ ಮಾಡಬಹುದು. ಹಾಗೆ ಒಂದು ಫೋಟೋಗ್ರಾಫಿ ಇಷ್ಟಪಡೋರಿಗೆ ಇದು ಸಖತ್ತಾಗಿರುವಂತಹ ಪ್ಲೇಸ್ ಅಂತಲೇ ಹೇಳ್ಬಹುದು. ಈ ಬೀಚ್ಗೆ ಇನ್ನೊಂದು ವ್ಯೂ ಇದೆ, ಸಖತ್ತಾಗಿರುವಂಥ ವ್ಯೂ. ಅದು ಚಪೋರಾ ಫೋರ್ಟಿಂದ ಇದೆ. ಚಪೋರಾ ಫೋರ್ಟು ದಿಲ್ ಚಾಹತಾ ಹೇ ಅಂತ ಒಂದು ಫಿಲಮ್ನ ತೆಗೆದಿದ್ದಾರೆ. ನೀವೇನಾದರೂ ಆಲ್ರೆಡಿ ಗೋವಾನ ವಿಸಿಟ್ ಮಾಡಿದರೆ, ಚಪೋರಾ ಫೋರ್ಟ್ ವಿಸಿಟ್ ಮಾಡಿದರೆ ನಿಮ್ಗೆ ಅಲ್ಲಿಂದ ಇರೋವಂಥ ವ್ಯೂ ಸಖತ್ತಾಗಿದೆ ಅಂತ ಗೊತ್ತಿರತ್ತೆ. ಇನ್ ಕೇಸ್ ಮಾಡಿಲ್ಲ ಅಂತ ಅಂದರೆ ಚಪೋರಾ ಫೋರ್ಟ್ನ ವಿಸಿಟ್ ಮಾಡಿ, ಹಾಗೆ ಅಲ್ಲಿಂದ ಒಂದು ವ್ಯೂನ ಈ ವೆಗೆಟರ್ ಬೀಚ್ನ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ವ್ಯೂ. ಈ ಸತಿ ನಾವು ಹೋದಾಗೆ ಚಪೋರಾ ಫೋರ್ಟ್ಗೆ ಹೋಗೋದಕ್ಕಾಗಲಿಲ್ಲ, ಟೈಮ್ ಆಗಲಿಲ್ಲ, ಹಾಗಾಗಿ ಹೋಗಲಿಲ್ಲ. ಸೊ ಬಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಈ ಬೀಚ್ನಲ್ಲಿ ಸುಮಾರು 1-1.5 ಕಿಲೋಮೀಟರ್ನಷ್ಟು ನಡ್ಕೊಂಡು ಹೋಗಬೇಕಾಗತ್ತೆ. ನಡ್ಕೊಂಡು ಇನ್ನೊಂದು ಸೈಡ್ಗೆ ಹೋದರೆ ನಮಗೆ ಸಕ್ಕತ್ತಾಗಿರುವಂಥ ವ್ಯೂ ಕೂಡ ಸಿಗುತ್ತೆ. ಅಲ್ಲಿ ಬ್ಲ್ಯಾಕ್ ಸ್ಟೋನ್ಸ್ ಇರೋವಂಥ ಒಂದು ಕಲ್ಗಳಿರುತ್ತೆ. ಅಲ್ಲಿ ತುಂಬ ಜನ ವಿಡಿಯೋಸ್ನ ಫೋಟೋಸ್ನ ತೆಕ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ಬೆಟ್ಟದ ರೀತಿಯಲ್ಲಿ ಇದೆ, ಒಂದು ಕಲ್ಲುಗಳೆಲ್ಲ ಸೇರಿಕೊಂಡು ಒಟ್ಟಾಗಿದೆ. ಅದನ್ನು ದಾಟ್ಕೊಂಡು ಎಲ್ಲ ಹೋಗಬೇಕಾಗತ್ತೆ. ಬಟ್ ನಾವು ಹೋಗಿರೋವಂಥ ದಿನ ತುಂಬ ಕಡಿಮೆ ಇತ್ತು ಟೈಡ್ಸು, ಹಾಗೆ ನೀರಿನ ಫ್ಲೋ ಕೂಡ ಕಡಿಮೆ ಇತ್ತು. ಹಾಗಾಗಿ ಅಲ್ಲಿ ತನಕ ನೀರು ಬಂದಿರಲಿಲ್ಲ, ಹಾಗೆ ದಾಟ್ಕೊಂಡು ಹೋದ್ವಿ. ಇಲ್ಲೂ ಕೂಡ ಒಂದು ಶಾಕ್ಸ್ ಇದೆ, ತುಂಬ ಚೆನ್ನಾಗಿದೆ. ನಾವು ಎವ್ರಿ ಟೈಮ್ ಗೋವಾಗೆ ಬಂದರೂ ಇಲ್ಲಿ ತನಕ ಬಂದು ಆ ಶಾಕ್ಸ್ನಲ್ಲಿ ಏನಾದರೂ ತಿನ್ಕೊಂಡು ಕುಡ್ಕೊಂಡು ಹೋಗುವಂಥದ್ದು ಇದೆ. ನಾನು ಆಲ್ರೆಡಿ ಆವಾಗಲೇ ಹೇಳಿದಾಗಲೇ ಈ ವೆಗೆಟರ್ ಬೀಚಲ್ಲಿ ಸ್ಮಾಲ್ ವೆಗೆಟರ್ ಬೀಚು, ಬಿಗ್ ವೆಗೆಟರ್ ಬೀಚ್ ಅಂತ ಏನು ಹೇಳ್ತಾರೆ, ಆ ಕಲ್ಲನ್ನು ದಾಟ್ಕೊಂಡು ಈ ಕಡೆ ಬಂದರೆ ಇದು ಸ್ಮಾಲ್ ವೆಗೆಟರ್ ಬೀಚ್ ಅಂತ ಕರೀತಾರೆ. ಆ ಕಡೆ ಸೈಡ್ ಇರೋದ್ರೆಲ್ಲ ಬಿಗ್ ವೆಗೆಟರ್ ಬೀಚು. ಸೊ ವೆಗೆಟರ್ ಬೀಚ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಅದನ್ನು ಮುಗಿಸ್ಕೊಂಡು ನಾವು ಲಾಸ್ಟಾಗಿ ಆವತ್ತಿನ ದಿನ ಲಾಸ್ಟಾಗಿ ಹೋಗಿರೋ ಅಂಥದ್ದು ಅಂಜನಾ ಬೀಚ್ಗೆ. ಅಂಜನಾ ಬೀಚ್ಗೆ ಹೋಗುವಂಥ ದಾರಿ ಈ ರೀತಿಯಾಗಿ ಇದೆ. ತುಂಬ ಚೆನ್ನಾಗಿದೆ ಈ ಅಂಜನಾ ಬೀಚ್ ಕೂಡ. ಮೋಸ್ಟ್ ಹ್ಯಾಪನಿಂಗ್ ಬೀಚ್ ಅಂತಲೇ ಇದನ್ನು ಕರೀತಾರೆ. ಹಾಗೆ ಇಲ್ಲಿರುವಂಥ ಕೆಫೇಸ್ಗಳಾಗಲಿ ಶಾಕ್ಸ್ಗಳಾಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಕೂಡ ಅಲ್ಲಿ ಸಿಗುವಂತಹ ಫುಡ್ ಕೂಡ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಸೂಪರಾಗಿ ಇರುತ್ತೆ. ಹಾಗೆ ಈ ಬೀಚ್ನಲ್ಲಿ ಇನ್ನೊಂದು ಏನಪ್ಪ ವಿಶೇಷತೆ ಅಂದರೆ, ನಿಮ್ಗೆ ಯಾವ ಬೀಚಲ್ಲೂ ಅಷ್ಟು ಹತ್ತಿರದಲ್ಲಿ ಅಲೆಗಳು ಬರೋದಿಲ್ಲ. ಈ ಬೀಚ್ನಲ್ಲಿ ನೀವು ಎಲ್ಲಿ ಕುತ್ಕೊಂಡಿರ್ತೀರ ಒಂದು ಸ್ವಲ್ಪ ದೂರದಲ್ಲಿ ಮಾತ್ರ ನಿಮಗೆ ಆ ಟೈಡ್ಸ್ ಎಲ್ಲ ಬರೋದಕ್ಕೆ ಹೋಗ್ತಾ ಹೋಗುತ್ತೆ. ಹಾಗೆ ಸಂಜೆ ಆಗ್ತಾ ಆಗ್ತಾ ನಿಮ್ಗೆ ಇನ್ನೂ ಟೈಡ್ಸು ಹತ್ತಿರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಅಷ್ಟೊತ್ತಿಗೆ ಆ ಶಾಕ್ಸ್ಗಳ ಕಾಲನ್ನು ಮುಟ್ಟೋ ಅಷ್ಟು ರೀತಿಯಲ್ಲಿ ನಿಮಗೆ ಆ ಅಲೆಗಳೆಲ್ಲ ತಾಗ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ ಈ ಬೀಚ್ ಕೂಡ. ಹಾಗೆ ಮೋಸ್ಟ್ ಅಡ್ವೆಂಚರಸ್ ಗೇಮ್ಸ್ನ ನೀವು ಈ ಬೀಚ್ನಲ್ಲಿ ಆಡೋದಕ್ಕೆ
ಹೋಗಬಹುದು. ಹಾಗೆ ತುಂಬ ಚೆನ್ನಾಗಿರುವಂಥ ಒಂದು ಟೀಮ್ನ ಇಲ್ಲಿ ಮಾಡಿರ್ತಾರೆ. ನಾವು ಎವ್ರಿ ಟೈಮ್ ಗೋವಾಗೆ ಹೋದರೂ ನಾವು ಅಡ್ವೆಂಚರಸ್ ಗೇಮ್ನ ಆಡಬೇಕು ಅನ್ನೋದಾದರೆ ಈ ಬೀಚ್ಗೆ ಬರ್ತೀವಿ. ಹಾಗೆ ಇಲ್ಲಿರುವಂಥ ಆ ಗೇಮ್ಸ್ ಎಲ್ಲ ಆಡಿಸೋರು ಕೂಡ ತುಂಬ ಪ್ರೊಫೆಷ್ನಲ್ ಅಂತಲೇ ಹೇಳ್ಬೋದು. ನಿಮಗೆ ಸ್ವಲ್ಪನೂ ಒಂದು ಡಿಸ್ಕಂಫರ್ಟ್ ಫೀಲ್ನ ಮಾಡೋದಿಲ್ಲ. ತುಂಬ ಹುಷಾರಾಗಿ ಆಟ ಆಡಿಸ್ಕೊಂಡು ಬರ್ತಾರೆ. ಹಾಗೆ ಇಲ್ಲಿ ಕೆಲವೊಂದು ಜನ ನಮಗೆ ಪರಿಚಯ ಕೂಡ ಇದ್ದಾರೆ. ಇನ್ ಕೇಸ್ ನೀವೇನಾದರೂ ಗೋವಾನ ವಿಸಿಟ್ ಮಾಡೋದಾದರೆ, ಇಲ್ಲಿ ಬಂದು ಅಡ್ವೆಂಚರಸ್ ಗೇಮ್ನ ಆಟ ಆಡಬೇಕು ಅನ್ನೋದಾದರೆ ನಿಮಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ಸು ಹಾಗೆ ಒಂದು ಸಖತ್ತಾಗಿರುವಂಥ ಪ್ರೈಸ್ನಲ್ಲಿ ಇಲ್ಲಿ ನೀವು ಅಡ್ವೆಂಚರಸ್ ಗೇಮ್ನ ಆಡಬೇಕು ಅನ್ನೋದಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಡೀಟೇಲ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ಹಾಗೆ ಇಲ್ಲೂ ಕೂಡ ಒಂದು ಮಧ್ಯಾಹ್ನ ಹಸುವಾಗಿತ್ತು ಅಂತ ಒಂದು ಪನ್ನೀರ್ ಚಿಲ್ಲಿನ ತೊಗೊಂಡಿದ್ವಿ. ಹಾಗೆ ಪನ್ನೀರ್ ಚಿಲ್ಲಿ ಜೊತೆಯಲ್ಲಿ ಒಂದು ಜೀರಾ ರೈಸು, ದಾಲ್ ಫ್ರೈ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳ್ದಾಗೆ ಕ್ವಾಂಟಿಟಿ ಕ್ವಾಲಿಟಿ ಅಂತೂ ಸೂಪರ್ ಆಗಿರುತ್ತೆ ಅಂಜುನಾ ಬೀಚಲ್ಲಿ. ಹಾಗೆ ಈ ವ್ಯೂ ನೋಡಿಕೊಂಡು ಈ ಫುಡ್ನ ಎಂಜಾಯ್ ಮಾಡಿಕೊಂಡು ನಾವು ಅಂಜುನಾ ಬೀಚಿನ ಒಂದು ವಿಸಿಟ್ನ ಮುಗಿಸಿದ್ವಿ. ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಆದಷ್ಟು ಜನಕ್ಕೆ, ನಿಮಗೆ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಎಲ್ಲ ವೀಡಿಯೋಸ್ನೂ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದೊಂದಿಗೆ. ಅಲ್ಲಿ ತನಕ ನೀವೆಲ್ಲರೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.